ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಬೇಕು. ಕಳೆದ ವರ್ಷ ನಡೆದಂತಹ ಘಟನೆ ಮರುಕಳಿಸಬಾರದು ಎಂದು ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಗಣೇಶ ಮತ್ತು ಈದ್ ಮಿಲಾದ್ಗೆ ಸಂಬಂಧಿಸಿದಂತೆ ಡಿಎಆರ್ ಸಭಾಂಗಣದಲ್ಲಿ ಸಭೆಯನ್ನ ನಡೆಸಲಾಯಿತು. ಆ ಸಭೆಯಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳು, ಸೂಚನೆಗಳನ್ನ ಎಸ್ಪಿ ಮಿಥುನ್ ಕುಮಾರ್ ಅವರು ನೀಡಿದ್ರು. ಒಂದು ಘಟನೆ ನಡೆದರೆ ಶಾಂತಿಗೆ ಭಂಗ ಬರುತ್ತೆ. ಹಿರಿಯರು, ಮಕ್ಕಳು ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ಎಲ್ಲರೂ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಿ ಎಂದು ಸಲಹೆ ನೀಡಿದ್ರು. ಕಾನೂನು ಮೀರಿದ್ರೆ ಕ್ರಮ ಜರುಗಿಸಲಾಗುವುದು ಎನ್ನುವಂತ ಎಚ್ಚರಿಕೆಯನ್ನ ಅವರು ನೀಡಿದ್ರು. 150ಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಸಲಾಗಿದೆ. 50ಕ್ಕೂ ಹೆಚ್ಚು ಡ್ರೋನ್ ಕ್ಯಾಮೆರಾ ಬಳಕೆ ಮಾಡ್ತೇವೆ. ಸೂಕ್ತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ರು. ಅವರವರ ಹಬ್ಬ ಅವರಿಗೆ ವಿಶೇಷವಾಗಿರುತ್ತೆ. ನಮ್ಮ ಹಬ್ಬ ನಮ್ಗೆ ದೊಡ್ಡದಾದ್ರೆ ಇನ್ನೊಬ್ಬರ ಹಬ್ಬ ಅವರಿಗೆ ದೊಡ್ಡದಾಗಿರುತ್ತೆ. ನಾವು ವಿಜೃಂಭಣೆಯಲ್ಲಿ ಕೂಡ ಆಚರಣೆ ಮಾಡಬೇಕಾಗುತ್ತೆ. ಆ ಹಬ್ಬನ ಯಾವ ರೀತಿ ಮಾಡಬೇಕು, ಏನು ಎತ್ತ ಅಂತಂದು ನಮ್ಮ ಧರ್ಮದ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಇನ್ನೊಂದು ಧರ್ಮದವರು ಯಾವ ರೀತಿ ಮಾಡ್ತಾರೆ, ಅವರು ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ, ಅಥವಾ ಅವ್ರಿಗಿಂತ ಒಂದು ಕೈ ಮೇಲ್ಪಟ್ಟು ನಾವು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅದು ತಪ್ಪು. ನಮ್ಗೆ ಸಮಸ್ಯೆಗಳು ಶುರುವಾಗದೇ ಆಗಲಿ. ನಮ್ಮ ಮನೆ ಚೆನ್ನಾಗಿದೆಯಾ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರ, ನಮ್ಮ ಮನೆಯಲ್ಲಿ ಏನ್ ತಿಂಡಿ ಮಾಡ್ಕೊಂಡಿದೀವಿ ಅದನ್ನ ನಾವು ನೋಡ್ಕೊಳ್ಬೇಕು ಹೊರತು ಇನ್ನೊಬ್ಬರ ಮನೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ನಾವು ಹಿಡಿಕಿ ನೋಡ್ಬಾರ್ದು. ಆ ಒಂದು ಮನೋಭಾವನೆನ ಕೆಲವೊಂದು ಕಿಡಿಗೇಡಿಗಳು ಬದಲಾಯಿಸ್ಕೊಳ್ತು ಅಂತಂದ್ರೆ 100ಕ್ಕೆ 100% ನಾವು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೇನೆ ಈ ಹಬ್ಬನ ಆಚರಣೆ ಮಾಡ್ತೀವಿ. ಎಲ್ಲರಿಗೂ ನಮಸ್ತೆ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಬಗ್ಗೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಏನು ಹಾಗೇನೆ ಈ ಎರಡು ಹಬ್ಬಗಳನ್ನು ವಿಶೇಷವಾಗಿ ಆಚರಿಸಿಕೊಂಡು ಹೋಗೋದ್ರ ಮೂಲಕ ಯಾವುದೇ ಹಬ್ಬ ಇರಲಿ, ಅದು ಹಿಂದೂ ಹಬ್ಬ ಇರಲಿ, ಮುಸಲ್ಮಾನರ ಹಬ್ಬ ಇರಲಿ ಅಥವಾ ಕ್ರೈಸ್ತರ ಹಬ್ಬ ಇರಲಿ, ಅವರವರ ಹಬ್ಬ ಅವರಿಗೆ ವಿಶೇಷವಾಗಿರುತ್ತೆ. ನಮ್ಮ ಹಬ್ಬ ನಮ್ಗೆ ದೊಡ್ಡದಾದ್ರೆ ಇನ್ನೊಬ್ಬರ ಹಬ್ಬ ಅವರಿಗೆ ದೊಡ್ಡದಾಗಿರುತ್ತೆ. ನಾವು ವಿಜೃಂಭಣೆಯಲ್ಲಿ ಕೂಡ ಆಚರಣೆ ಮಾಡಬೇಕಾಗುತ್ತೆ. ಆ ಹಬ್ಬನ ಯಾವ ರೀತಿ ಮಾಡಬೇಕು, ಏನು ಎತ್ತ ಅಂತಂದು ನಮ್ಮ ಧರ್ಮದ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಇನ್ನೊಂದು ಧರ್ಮದವರು ಯಾವ ರೀತಿ ಮಾಡ್ತಾರೆ, ಅವರು ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ, ಅಥವಾ ಅವ್ರಿಗಿಂತ ಒಂದು ಕೈ ಮೇಲ್ಪಟ್ಟು ನಾವು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅದು ತಪ್ಪು. ನಮ್ಗೆ ಸಮಸ್ಯೆಗಳು ಶುರುವಾಗದೇ ಆಗಲಿ. ನಮ್ಮ ಮನೆ ಚೆನ್ನಾಗಿದೆಯಾ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರ, ನಮ್ಮ ಮನೆಯಲ್ಲಿ ಏನ್ ತಿಂಡಿ ಮಾಡ್ಕೊಂಡಿದೀವಿ ಅದನ್ನ ನಾವು ನೋಡ್ಕೊಳ್ಬೇಕು ಹೊರತು ಇನ್ನೊಬ್ಬರ ಮನೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ನಾವು ಹಿಡಿಕಿ ನೋಡ್ಬಾರ್ದು. ಆ ಒಂದು ಮನೋಭಾವನೆನ ಕೆಲವೊಂದು ಕಿಡಿಗೇಡಿಗಳು ಬದಲಾಯಿಸ್ಕೊಳ್ತು ಅಂತಂದ್ರೆ 100ಕ್ಕೆ 100% ನಾವು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೇನೆ ಈ ಹಬ್ಬನ ಆಚರಣೆ ಮಾಡಬಹುದು. ಇಲ್ಲಿ ಬಂದಿರುವಂತ ಎಲ್ಲ ಮುಖಂಡರು ನಾನು ವಿನಂತಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಹಬ್ಬನ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ನಮ್ಮ ಇಲಾಖೆಯಿಂದ ಯಾವ ರೀತಿ ಸಹಕಾರ ಬೇಕು, ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಕಾರ್ಪೊರೇಷನ್ ಇಂದ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಆಗಿರ್ಬೋದು 100ಕ್ಕೆ 100% ಸಹಕಾರ ನಾವು ಕೊಡ್ತೀವಿ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಈಗ ಮೇಡಮ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, 30-40 ವರ್ಷದಿಂದ ರೋಡ್ ಮೇಲೆ ಇಟ್ಕೊಂಡು ಬಂದಿದ್ದಾರೆ, ನಾವು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತ. ತೆಗಿಯೋದು ನಮ್ಮ ಉದ್ದೇಶ ಅಲ್ಲ, ತೆಗೀರಿ ಅಂತ ನಾವು ಹೇಳೋದು ಇಲ್ಲ. ನಮ್ಮ ವಿನಂತಿ ಎಲ್ಲ ಕಡೆನೂ ಅಲ್ಲ, ಎಲ್ಲೋ ಒಂದೊಂದ್ ಕಡೆ ಏನಾಗುತ್ತೆ, ನಾವೇ ಪ್ರೊಆಕ್ಟಿವ್ ಆಗಿ ಹೋಗಿ ನೀವು ಇಲ್ಲಿ ಇಡಬೇಡಿ ಅಥವಾ ಅಲ್ಲಿ ಒಂದೇನೋ ಮಾಡಬೇಡಿ ಅಂತ ನಾವು ಹೇಳಿಕ್ ಹೋಗಲ್ಲ. ಕೆಲವು ಸಾರ್ವಜನಿಕರು ಒಂದು ಕಂಪ್ಲೇಂಟ್ ಏನಾದ್ರು ಮಾಡಿರ್ತಾರೆ, ಇಲ್ಲ ಸರ್ ಅಟ್ಲೀಸ್ಟ್ ಒಂದು 2 ಅಡಿ ಜಾಗ ಬಿಟ್ಟು ಓಡಾಡ್ಕೊಳ್ಳಿಕ್ಕೆ ಹೆಣ್ಮಕ್ಳು ಇರ್ತಾರೆ ಅಥವಾ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಅಂತಂದಾಗ ನಾವು ಕೂಡ ಹೋಗಿ ಅವ್ರಿಗೆ ತಿಳಿದಿರ್ತೀವಿ. ಅದು ಒಂದು ಸಮನ್ವಯ ನಾವು ಹೊಂದ್ಕೊಂಡು ನಾವು ಒಂದು ನಿರ್ಧಾರ ತಗೊಳ್ಬೇಕಾಗುತ್ತೆ. ಈಗ ಬಾಪೂಜಿನವರಲ್ಲಿ ಒಂದು ಉದಾಹರಣೆ ಹೇಳ್ತೀವಿ, ಏನೋ ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ ಭಿನ್ನಾಭಿಪ್ರಾಯಗಳು ಬರುತ್ತೆ. ಮನೆಗಳಲ್ಲಿ ಅಪ್ಪ ಅಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತೆ, ಮಕ್ಕಳು ತಂದೆ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತೆ. ಬಂದಾಗ ಯಾವ ರೀತಿ ನಾವು ಅದನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋದು ಮಾಡ್ತೀವಿ. ರೋಡ್ ನಲ್ಲಿ ನಿಂತ್ಕೊಂಡು ಕಲ್ಲು ಹುಡ್ಕೊಂಡು ಅಥವಾ ಕೈ ಮಿಲಾಯಿಸ್ಕೊಳ್ಳೋದು ಅದು ನಾಗರಿಕರ ಲಕ್ಷಣ ಅಲ್ಲ. ಭಿನ್ನಾಭಿಪ್ರಾಯ ಬಂದಾಗ ಕೂತು ಮಾತಾಡ್ಕೊಳ್ಬೇಕಾಗುತ್ತೆ. ಗುರು ಹಿರಿಯರು ಇರ್ತಾರೆ, ನಾವಿರ್ತೀವಿ,
ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಹೋಗ್ಬೇಕು, ಮಾತಾಡ್ಕೊಳ್ಬೇಕು, ಬಗೆಹರಿಸ್ಕೊಂಡ್ರೆ ಎಲ್ಲರೂ ಕೂಡ ನಾವು ಸಲೀಸಾಗಿ ಯಾವುದೇ ಇಶ್ಯೂಸ್ ಇಲ್ಲದೇ ರಿಸಾಲ್ವ್ ಮಾಡ್ಕೊಳ್ಳೋಕೆ ಸರಿ ಹೋಗ್ತದೆ. ನಾನು ಭಾಷಾ ಅವರ ಮಾತನ್ನ ಮೊನ್ನೆ ರಾಗಿಗುಡ್ಡದಲ್ಲಿ ಹೋದಾಗ ಕೇಳಿದೆ. ಅದೇ ತರ ಇವತ್ತು ಕೂಡ ಮಾತಾಡ್ತಾರೆ ಅಂತದ್ದು ನಾನು ಅವ್ರಿಗೆ ಮೈ ಕೊಟ್ಟೆ, ಬಟ್ ಅವ್ರು ಯಾಕೋ ಸ್ವಲ್ಪ ನರ್ವಸ್ ಆಗಿದ್ರು ಅಂತ ಕಾಣುತ್ತೆ. ಅವರು ರಾಗಿಗುಡ್ಡದ ನಿವಾಸಿ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಎಲ್ಲರೂ ಕೂಡ ತುಂಬಾ ಬಹಳ ಗ್ರ್ಯಾಂಡ್ ಆಗಿ ಆಯಿತು. ನಾವು ಕೂಡ ಖುಷಿಯಿಂದ ಬಂದೋಬಸ್ತ್ ಮಾಡಿದ್ವಿ. ಏನೋ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ಅನ್ನ ನೇರವಾಗಿ ನೋಡಿರೋರು ನಮ್ಗಿಂತ ಹೆಚ್ಚು ಅವ್ರ ಭಾಷಾ ಅವರು ಮತ್ತೆ ಅಲ್ಲಿಯ ನಿವಾಸಿಗಳು. ಅವ್ರಿಗೆ ಆ ಘಟನೆಯ ನೋವುಗಳು ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. 100-150 ಜನ ಮನೆ ಬಿಟ್ಟಿರೋರು, ಇನ್ನೂ 45 ಜನ ಮನೆಗೆ ಬಂದಿದ್ದಾರೆ. ಸಾಕಷ್ಟು ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಅನ್ನ ನೀರು ಸಿಕ್ಕಿಲ್ಲ. ನಾವೇ ನಮ್ಮ ಇಲಾಖೆಯಿಂದ ಎಷ್ಟೊಂದು ಜನಕ್ಕೆ ಅಕ್ಕಿ ಕೊಡಿಸಿದ್ವಿ. ಎರಡು ಸಮುದಾಯಗಳು, ಒಂದು ಸಮುದಾಯ ಅಂತ ನಾನು ಹೇಳ್ತಾ ಇದ್ದೀನಿ, ಎರಡು ಸಮುದಾಯದವರೆಗೂ ಈ ಸಮಸ್ಯೆ ಆಗಿದೆ. ನಾನು ಏನಕ್ಕೆ ನಾವು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಮಸ್ಯೆ ಆದಾಗ ಸುತ್ತಮುತ್ತ ಯಾರು ಸಮಸ್ಯೆ ಮಾಡಿಲ್ಲ, ಅವರ ಸಂಸಾರಸ್ಥರಾಗಿರ್ಬೋದು ಅಥವಾ ಅವ್ರ ಸ್ನೇಹಿತರಾಗಿರ್ಬೋದು ಅಥವಾ ಅವ್ರ ಮನೆ ಹಿರಿಯರಾಗಿರ್ಬೋದು, ಅವರು ಕೂಡ ನೋವಾಗುತ್ತೆ. ಅವರು ಜಾಸ್ತಿ ನೋವನ್ನು ಅನುಭವಿಸ್ತಾರೆ. ದುಡಿಯೋ ಮಕ್ಕಳು ಕೊಡ್ತಾರೆ. ನಾವೆಲ್ಲರೂ ಒಟ್ಟಾಗಿ ಜಿಲ್ಲೆ ಗೌರವ ಕಾಪಾಡೋಣ ಅಂತ ಮಾತಾಡಿದ್ರು ಹೇಳ್ತಾ ಅವಶ್ಯಕತೆ ಇದ್ದಾಗ ಅಧಿಕಾರಿಗಳ ಚರ್ಚೆ ಮಾಡೋಣ. ಅವ್ರ ಜೊತೆಗೆ ಅವಶ್ಯಕತೆ ಅವರು ಕೂಡ ಅನೇಕ ಸೂಚನೆಗಳು ಬೇರೆ ಬೇರೆ ರೀತಿಯ ಆಲೋಚನೆ ಮಾಡುವಂತ ಪ್ರಯತ್ನ ಇಲ್ಲ. ಅಂದ್ರೆ ಕೆಲವು ಪರಿಸ್ಥಿತಿಗಳು, ಸಂದರ್ಭಗಳು ಆ ರೀತಿ ಆಲೋಚನೆ ಮಾಡೋ ರೀತಿಯಲ್ಲಿ ಆಗಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ಸತ್ಯ ಸಂಗತಿ. ಹಾಗಾಗಿ ಯಾವುದೂ ಕೂಡ ಗಣೇಶೋತ್ಸವ ಸಂದರ್ಭದಲ್ಲಿ ಮಾತ್ರ ಆಲೋಚನೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಬರೀ ಹಿಂದೆಲ್ಲ ಹಬ್ಬ ಬಂದಂತ ಸಂದರ್ಭದಲ್ಲಿ ಆಲೋಚನೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಆದ್ರೆ ನಿರಂತರವಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕಾಗುತ್ತೆ. ಹಾಗಾದಾಗ ಮಾತ್ರ ಒಂದಷ್ಟು ಸಂಗತಿಗಳಿಗೆ ನಾವು ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಷ್ಟು ಒಳ್ಳೆ ಸಂಗತಿಗಳನ್ನು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಆಲೋಚನೆ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ನಾಡಿದ್ದು 7ನೇ ತಾರೀಕು ಹಬ್ಬ, 6-7 ಗಂಟೆ ಗೌರಿ ಗಣೇಶ ಹಬ್ಬ ಬಂದಿದೆ. ಈದ್ ಮಿಲಾದ್ ಹಬ್ಬನೂ ಕೂಡ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಹಬ್ಬಗಳನ್ನು ಆಚರಣೆ ಮಾಡೋಣ. ಅತ್ಯಂತ ಸವಾಲುಯುತವಾಗಿ ನಾವು ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಶಿವಮೊಗ್ಗ ಎಲ್ಲದಕ್ಕೂ ಒಂದು ವಿಶೇಷವಾದಂತ ರೀತಿಯಲ್ಲಿ ರಾಜಕೀಯ ಶಕ್ತಿ ಕೊಟ್ಟಿರುವ ಜಿಲ್ಲೆ. ಹಾಗಾಗಿ ಈ ಜಿಲ್ಲೆಯ ಗೌರವವನ್ನು ಕಾಪಾಡಬೇಕಾದಂಥದ್ದು ನಾವೇ ಮಾಡೋಣ. ಸರ್ಕಾರವು ಸಂಪೂರ್ಣವಾಗಿ ಹಬ್ಬವನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾನೆ ಬಂದಿದೆ. ಹಾಗಾಗಿ ಸರ್ಕಾರ ಈ ಹಬ್ಬವನ್ನು ಅತ್ಯಂತ ವಿಶೇಷವಾಗಿ ಮಾಡಲಿಕ್ಕೆ, ಈದ್ ಮಿಲಾದ್ ಮತ್ತು ಗಣಪತಿ ಹಬ್ಬವನ್ನು ಮಾಡಲಿಕ್ಕೆ, ಗೌರಿ ಗಣೇಶ ಹಬ್ಬವನ್ನು ಮಾಡಲಿಕ್ಕೆ ಸಂಪೂರ್ಣ ಶಕ್ತಿ ಕೊಡ್ತಿರೋ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದರ ಸದ್ಬಳಕೆಯನ್ನು ಮಾಡಿಕೊಂಡು ಹೋಗೋಣ ಅಂತ ಮಾತನ್ನು ಹೇಳ್ತಾ, ಎಲ್ಲಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.